ಯಾವುದೇ ಕಲರ್ ಆಗಲಿ ಕೆಮಿಕಲ್ ಆಗಲಿ ಯಾವುದೇ ಬಳಸಲ್ಲ ನಾವು. ನಂಬರ್ ಕೊಡ್ತೀನಿ, ವಾಟ್ಸ್ಆಪ್ ನಂಬರ್. ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸಿ ನೀವು ಸಾಕು. ವಾಟ್ಸ್ಆಪ್ ನಂಬರ್ ನಂದು 966232. 7 ವರ್ಷದಿಂದ ನಮ್ಮ ರಾಜಣ್ಣ ಅವರು ಸ್ವತಃ ತಾವೇ ಬಂದು ಇಲ್ಲಿ ಮಾಡ್ತಾರೆ. ಅಂಡ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಅವ್ರ ಶ್ರೀಮತಿ ಅವರು. ಪ್ರತಿಯೊಂದು ಮಸಾಲೆ ಸಹ ಅವರೇ ಮಾಡ್ಕೊಳ್ಳೋದಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ನೀವು ತಮ್ಮನೇಲೆ ನೋಡಿರ್ತೀರಾ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ. ನಾನು ಇವತ್ತು ಹೋಗ್ತಿರೋದೇ ರಾಜಾ ಹುಲಿ ಫಿಶ್ ತವಾ ಫ್ರೈ ಹತ್ರ. ಇವರು ತುಂಬ ಥರ ಸೀ ಫುಡ್ ಸರ್ವ್ ಮಾಡ್ತಾರೆ. ಆ್ಯಂಡ್ ಇವ್ರು ಎಷ್ಟು ವರ್ಷದಿಂದ ಇದ್ದಾರೆ ಆ್ಯಂಡ್ ಈ ಪ್ಲೇಸ್ ಎಲ್ಲಿದೆ ಪ್ರತಿಯೊಂದು ಡೀಟೇಲ್ಸು ನಾನು ಇವತ್ತು ನಿಮಗೆ ಹೇಳ್ತೀನಿ. ನನ್ನ ಜೊತೆ ನೀವು ಫಿಶ್ ತಿನ್ನಕ್ಕೆ ರೆಡಿ ಇದ್ದೀರಲ್ಲ, ಸೊ ಯಾಕೆ ತಡ, ಬೇಗ ಬನ್ನಿ ಹೋಗೋಣ. ಸರ್ ನಮ್ಮ ಹೆಸರು ಮೇಡಮ್ ಅವರೇ ರಾಜು ಅಂತ. ರಾಜಣ್ಣ, ನಮ್ಮ ಹೆಸರು ರಾಜವಲ್ಲಿ ರಾಜಣ್ಣ ಅಂತಾರೆ. ಹೋಟ್ಲ್ ಹೆಸರು ರಾಜವಲ್ಲಿ ಹೋಟೆಲ್ ಅಂತ. ಹೋಟೆಲ್ ರಾಜವಲ್ಲಿ ಅಂದ್ಬಿಟ್ಟು 7 ವರ್ಷದಿಂದ ಮಾಡ್ತಾ ಇದೀವಿ. 7 years ಆಯ್ತು ನಮ್ಮ ಹೋಟ್ಲ್ ಸ್ಟಾರ್ಟ್ ಆಗಿ. ಇಲ್ಲಿ ಬಂದು ನಿಮ್ಗೆ ಅಡ್ರೆಸ್ ಕನ್ಫ್ಯೂಷನ್ ಆಗ್ಬಿಡಿ. ನೋಡಿ, ಕಾರ್ಡ್ ರೋಡ್ ಅಲ್ಲಿ 374 ಪಿಲ್ಲರ್ ನಂಬರ್ ಬರ್ತದೆ. ಪಿಲ್ಲರ್ ನಂಬರ್ 10 ರೂಪಾಯಿ BCC ಲೇಔಟ್ ಕಾರ್ನರ್ ಅಲ್ಲಿ ಇರ್ತದೆ. ನೀವು ಮೆಟ್ರೋ ಬಂದ್ರೆ ದೀಪಂಜನ ಮೆಟ್ರೋ ಸ್ಟೇಷನ್ ಇಳ್ಕೋಬೇಕು. ಇಳ್ಕೊಂಡು ವಿಜಯನಗರ ಕಡೆ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ನಮ್ಮ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ನಾನೇ ಬೇಯಿಸ್ತಾ ಇರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ನನ್ನ ನಂಬರ್ ಕೊಡ್ತೀನಿ, ವಾಟ್ಸ್ಆಪ್ ನಂಬರ್. ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸಿ ನೀವು ಸಾಕು. ನಾನು ಲೊಕೇಶನ್ ಇಮಿಡಿಯೇಟ್ ಕಳಿಸ್ತೀನಿ. ಲೊಕೇಶನ್ ಅಂಗಡಿ ಫೋಟೋಸ್ ಎಲ್ಲ ಕಳಿಸ್ತೀನಿ. ವಾಟ್ಸ್ಆಪ್ ನಂಬರ್ ನಂದು 9662327149. ಇದು ನನ್ನ ನಂಬರ್. ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸ್ಬಿಟ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಸುಮಾರು ಜನ ಹಂಗೆ ಗೊತ್ತಾಗಿಲ್ದೇ ಇರೋರು ಹಂಗೆ ಮಾಡ್ಕೊ ಬರೋದು. ಓಕೆನಾ ಮೇಡಮ್? ವೀಕ್ಲಿ ಫುಲ್ ಇರ್ತದೆ. ಸೋಮವಾರ ಫುಲ್ ಹಾಲಿಡೇ ಇರ್ತದೆ. ಇಲ್ಲಿ 6:30 10:00 ತವಾ ಫಿಶ್ ಫ್ರೈ ಸಿಗುತ್ತೆ. ಬೆಳಿಗ್ಗೆ ಮಾರ್ನಿಂಗ್ 12:30 to 4:30 ಊಟ ಇರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಫ್ರೈ, ತಲೆ ಮಾಂಸ, ಬೋಟಿ, ಕೈಮಾ, ಈ ತರ ಎಲ್ಲ ಟೋಟಲಿ ನಾನ್ ವೆಜ್ ಐಟಮ್ ಪೂರ್ತಿ ಇರ್ತದೆ. ಲಂಚ್ ಟೈಮ್ಗೆ ಟೈಮಿಂಗ್ಸ್ ನೋಡ್ಕೊ ಬನ್ನಿ. 6:30 6:45 ಬನ್ನಿ. ಇಲ್ಲಿಗೆ 10:30 ವರೆಗೂ ಇರ್ತದೆ. ಹೋಟೆಲ್ ರಾಜಾವಲಿ ಅಂತಾನೆ ಬೋರ್ಡ್ ಇರುತ್ತೆ. ಕನ್ಫ್ಯೂಷನ್ ಆಗ್ಬಿಡಿ. ಇಲ್ಲಿ 2-3 ತವಾ ಫಿಶ್ ಫ್ರೈ ಇರುತ್ತೆ. ನೋಡ್ಕೊ ಬನ್ನಿ. ಮೆಟ್ರೋ ಸ್ಟೇಷನ್ ಇಂದ ಬರ್ತಾ ದೀಪಂಜನ ಮೆಟ್ರೋ ಸ್ಟೇಷನ್ ಬರ್ತಾ ಫಸ್ಟ್ ತವಾ ಫಿಶ್ ಇರುತ್ತೆ. ಅದೆಲ್ಲ ಅದಾದ್ಮೇಲೆ ನೀವು ಲೆಫ್ಟ್ 374 ಪಿಲ್ಲರ್ ನಂಬರ್. ನಮ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ರೈಟ್ ಸೈಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ನೋಡ್ಕೊಂಡ್ ಬನ್ನಿ. ಇಲ್ಲಿ ಅಂಜಲ್, ವೈಟ್ ಪಾಂಪ್ಲೆಟ್, ಪ್ರಾನ್ಸ್, ಬಾಂಗ್ಡಾ, ಟೈಗರ್ ಜಿಲೇಬಿ ಎಲ್ಲ ಇರ್ತದೆ. ನೋಡಿ ಸೈಜ್ ಇದು ವೈಟ್ ಪಾಂಪ್ಲೆಟ್ ಕೌಂಟಿಂಗ್ ನೋಡಿ ಹೆಂಗಿದೆ. ಈ ತರ ಸೈಜ್ ಇರುತ್ತೆ. ವೈಟ್ ಪಾಂಪ್ಲೆಟ್, ಏಂಜಲ್ ನೋಡಿ ಎಲ್ಲ ಸೆಂಟರ್ ಪೀಸ್ ನೋಡಿ ಹೇಗಿದೆ. ಓಕೆನಾ? ಶಂಕ್ರ ಫಿಶ್. ಓಕೆ, ಸೀ ಫುಡ್ ಇದೆಲ್ಲ. ಇದು ಕರೋಲ ಅಂತ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಿಂಗಲ್ ಮುಳ್ಳು ಆಯ್ತಾ. ಬಾಂಗ್ಡಾ ಬರುತ್ತೆ, ಈ ಸೈಡ್ ಬಾಂಗ್ಡಾ ಬರ್ತದೆ. ಬಾಂಗ್ಡಾ ತುಂಬಾ ಚೆನ್ನಾಗಿದೆ ಬಾಂಗ್ಡಾ. ಓಕೆ, ಇದು ಬೋನ್ಲೆಸ್ ಭಾಷಾ ನೋಡಿ. ಭಾಷಾ ಫಿಶ್ ಇದೆ, ಲೆಂತ್ ಇರ್ತದೆ. ಒಂದ್ ಬೇಕಾ? ಒಂದ್ ಭಾಷಾ. ಓಕೆ ಆಯ್ತಾ. ಎಷ್ಟು ಜಿಲೇಬಿ ನೋಡಿ, ಜಿಲೇಬಿಗಳು ಟೈಗರ್ ಜಿಲೇಬಿ ಬರ್ತವೆ. ಒಂದೊಂದು ಜಿಲೇಬಿ ಸೈಜ್ ಇರ್ತದೆ. ತುಂಬಾ ಚೆನ್ನಾಗಿದೆ. ಅದೆಲ್ಲ ನಾವು ಟೈಗರ್ ಜಿಲೇಬಿ ಹಾಕ್ಸೋದು. ಮುಳ್ಳು ಕಡಿಮೆ ಬರುತ್ತಿದೆಲ್ಲ ಟೈಗರ್ ಜಿಲೇಬಿಗಳು. ಓಕೆನಾ? ಎಷ್ಟು ಐಟಮ್ ನಮ್ಮ ಹತ್ರ ಇದೆ, ವೆರೈಟೀಸ್. ನಾವು ಯಾವುದೇ ತರದ ಆರ್ಟಿಫಿಷಿಯಲ್ ಯಾವ್ದು ಹಾಕಲ್ಲ ಮೇಡಮ್. ಒಳ್ಳೆ ಮೆಣಸಿನ್ಕಾಯಿ ಹಾಕ್ತಿವಿ, ಉಪ್ಪು ಹುಳಿ ಎಲ್ಲ ಪಕ್ಕ ಕೊಡ್ತೀವಿ. ಎಲ್ಲ ಮ್ಯಾರೇಜ್ ಮಾಡಿ ನೀಟಾಗಿ ತಂದು ಕೊಡ್ತೀವಿ. ಯಾವ್ದು ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ ಯಾರಿಗೂ. ಅದ್ರಾಗ ಬರೋಲ್ಲ ಹಾಕ್ತಿರ್ತಾವಲ್ಲ, ಅದಕ್ಕೋಸ್ಕರ ಅವ್ರು ಕೆಮಿಕಲ್ ಯೂಸ್ ಮಾಡ್ತಾರೆ ಅಷ್ಟೇ. ಹೋಮ್ ಮೇಡ್ ಎಲ್ಲ ನಮ್ಮ ಮನೆಯವ್ರು ಮಾಡೋದು ತುಂಬಾ ಚೆನ್ನಾಗಿರ್ತೈತೆ. ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಒಳ್ಳೆ ಮಸಾಲೆ ತಂದಿಡ್ದು, ಯಾವುದೇ ಕೆಮಿಕಲ್ ಇಲ್ಲ. ನೀವು ತಿಂದಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೇನೆ. ನಾಳೆ ಬೆಳಗ್ಗೆ ಎಲ್ಲ ಕ್ಲಿಯರ್ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ. ಅಷ್ಟೆಲ್ಲ ರೆಸ್ಪಾನ್ಸ್ ಹಂಗೆ ಇದೆ. ನೀವು ನೋಡ್ತಾ ಇದ್ದೀರಾ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಪಬ್ಲಿಕ್ ರೆಸ್ಪಾನ್ಸ್, ಮಸಾಲೆ ಚೆನ್ನಾಗಿದೆ. ಈ ಪ್ಲೇಸ್ನ ವಿಸಿಟ್ ಮಾಡ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದಾಗ ನಾನು ತಿಂದಿದ್ದು ಬಾಂಗ್ಡಾ. ಆ್ಯಂಡ್ ಅದ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸತಿ ನಾನು ತೊಗೊಂಡಿರೋದು ಸ್ಲೈಸ್ ಮತ್ತು ಪ್ರಾನ್ಸ್. ಸೀರಿಯಸ್ಲಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ತುಂಬ ದೂರ, ಬಟ್ ಇಷ್ಟು ಹತ್ರನೇ ನಮಗೆ ಗೊತ್ತಿರೋ ಪ್ಲೇಸಲ್ಲೇ ಇಷ್ಟು ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ಅಂದರೆ ನಂಬಲೇಬೇಕು. ಆ್ಯಂಡ್ ನೆಕ್ಸ್ಟ್ ನೀವು ಯಾವಾಗಾದರೂ ವಿಜಯನಗರ ಸೈಡ್ ಬಂದಾಗ ಮಿಸ್ ಮಾಡದೆ ರಾಜಾ ಹುಲಿ ಫಿಶ್ ತವಾ ಫ್ರೈನ ಟ್ರೈ ಮಾಡಿ. ಆ್ಯಂಡ್ ನೀವು ಆಲ್ರೆಡಿ ಟ್ರೈ ಮಾಡಿರೋರಾಗಿದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೊಸದಾಗಿ ಟ್ರೈ ಮಾಡೋರು ಟ್ರೈ ಮಾಡಿ ನನಗೆ ಹೇಳಿ. ಫಿಶ್ನ ಒಂದು ಲೆವೆಲ್ ಅಂದರೆ ಪ್ರಾನ್ಸ್ ಅಲ್ಟಿ 5 ನಿಮಿಷಕ್ಕೆ ನಮ್ಮ ಅಬ್ಬಿಯವರು ಮುಗಿಸಿದ್ದಾರೆ. ಹೆಂಗಿದೆ? ಓಕೆ ಸರ್, ಥ್ಯಾಂಕ್ ಯು. ಅಂಗಡಿ
ಗಾಡಿ ಪಾರ್ಕಿಂಗಿಗೆ ಅಂತ ಜಾಗ ಇದೆ. ಪ್ಲೀಸ್ ಯಾರು ಇಲ್ಲಿ ರೋಡಲ್ಲಿ ನಿಲ್ಲಿಸ್ಬೇಡಿ, ಬಿಕಾಸ್ ರೋಡಲ್ಲಿ ನಿಲ್ಸೋದ್ರಿಂದ ಅಂಗಡಿಯವ್ರಿಗೂ ಸಹ ತುಂಬ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಕೂಡ ಕೆಳಗಡೆ ಗಾಡಿ ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿಂದ ಕೆಳಗಡೆಯಿಂದ ಹೋಗಿ ಸೊ ಅಲ್ಲಿ ಗಾಡಿ ಪಾರ್ಕಿಂಗ್ ಮತ್ತು ಕಾರ್ ಪಾರ್ಕಿಂಗ್ ಎರಡೂ ಮಾಡ್ಬೋದು. ಸೊ ಪ್ಲೀಸ್ ಅವ್ರಿಗೂ ಕೋಆಪ್ರೇಟ್ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ರಾಜಣ್ಣ ಮತ್ತೆ ಅವ್ರ ಶ್ರೀಮತಿ ಇಬ್ರು ಇದೇ ತರ ಒಂದಾಗಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಿದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಬೈ ಬೈ.